ಇನ್ನು ಮೊದಲ ಲಿಸ್ಟ್ನಲ್ಲಿ ತಂದೆ ಮಗನಿಗೆ ಮಂತ್ರಿಗಿರಿ ಸಿಗಲಿಲ್ಲ. ದಾವಣಗೆರೆ ದಣಿಗಳ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ. ಮೊದಲ ಲಿಸ್ಟ್ನಲ್ಲಿ ತಂದೆ ಹಾಗೂ ಮಗನಿಗೆ ಮಂತ್ರಿಗಿರಿ ಸಿಗಲೇ ಇಲ್ಲ. ದಾವಣಗೆರೆ ದಣಿಗಳ ಮನೆಯಲ್ಲಿ ನೀರವ ಮೌನ. ಕಾಂಗ್ರೆಸ್ನ ಆ ಕಾಲದ ಖಜಾಂಚಿ ಮನೆಗೆ ಇದೆಂತಹ ಸ್ಥಿತಿ ಬಂತು. ಮೊದಲ ಲಿಸ್ಟ್ನಲ್ಲಿ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ದಕ್ಕಲೇ ಇಲ್ಲ. ಕ್ಷೇತ್ರದಲ್ಲಿ ಹೀಗೆಲ್ಲ ಮಾತನಾಡ್ಕೊಳ್ತಾ ಇದ್ದಾರೆ ಜನ. ಈಗ ಯುವ ಕೋಟಾದಲ್ಲಿ ಸಮರ್ಥಗೆ ಮಂತ್ರಿಗಿರಿ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಹಿರಿಯರ ಕೋಟಾದಲ್ಲಿ ಮಲ್ಲಣ್ಣ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನ ನೀಡಬೇಕು ಅಂತ ಬೇಡಿಕೆ ಕೇಳಿಬರ್ತಾ ಇದೆ. ಧಣಿಗಳ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಈ ಬಗ್ಗೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಮನೂರು ಅವರಿಗೆ ಸಿಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆ ಸಮರ್ಥ ಶಾಮನೂರಿಗೂ ಕೂಡ ಕೊಡಬೇಕು ಯುವ ಕೋಟಾದಲ್ಲಿ ಅನ್ನೋ ಬೇಡಿಕೆಗಳು ಕೇಳಿಬರ್ತಾ ಇದೆ. ಧಣಿಗಳ ಕೋಟೆಯಲ್ಲಿ ಸದ್ಯಕ್ಕಿಲ್ಲ ರಾಜಕೀಯ ಸದ್ದುಗದ್ದಲ. ಹೈಕಮಾಂಡ್ ಮೊದಲ ಪಟ್ಟಿಯಲ್ಲಿ ಇಬ್ಬರ ಹೆಸರು ಕೂಡ ಮಿಸ್ ಆಗಿದೆ. ಕ್ಷೇತ್ರದಾದ್ಯಂತ ಇವತ್ತೇ ಇದೇ ವಿಚಾರ, ತಂದೆ ಮಗನ ಮಂತ್ರಿಗಿರಿಯದ್ದೇ ಚರ್ಚೆ ಆಗ್ತಾ ಇದೆ. ಇವತ್ತು ಯುವ ಕೋಟಾ ಅಡಿಯಲ್ಲಿ ಸಮರ್ಥಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಹಿರಿಯರ ಕೋಟಾದಲ್ಲಿ ಮಲ್ಲಣ್ಣ ಅವರಿಗೆ ಮಂತ್ರಿಗಿರಿ ನೀಡಲೇಬೇಕು ಅಂತ ಧಣಿಗಳ ಪರವಾಗಿ ದಾವಣಗೆರೆ ಜನ ಮಾತನಾಡ್ತಾ ಇದ್ದಾರೆ. ಇನ್ನು ದಶಕಗಳ ಕಾಲ ಜಿಲ್ಲಾ ರಾಜಕಾರಣ ಆಳಿದ ಮನೆತನಕ್ಕೆ ಭಾರಿ ಹಿನ್ನಡೆ ಆಗಿದೆ. ಸದಾ ಜನರಿಂದ ತುಂಬಿರ್ತಾ ಇದ್ದಂತಹ ನಾಯಕರ ಮನೆ ಈಗ ಸೈಲೆಂಟ್ ಆಗಿದೆ. ಹಿರಿಯ ಮನೆತನಕ್ಕೆ ಹೈಕಮಾಂಡ್ ಮನ್ನಣೆ ಕೊಡಲಿಲ್ವಾ? ತಂದೆ ಮಗ ಇಬ್ಬರನ್ನೂ ಕೂಡ ಸಂಪುಟದಿಂದ ದೂರ ಇಟ್ಟಿದ್ದಕ್ಕೆ ಜನ ಶಾಕ್ ಆಗಿದ್ದಾರೆ. ಮೊದಲ ಲಿಸ್ಟ್ ನೋಡಿ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ರು ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ನೆಚ್ಚಿನ ನಾಯಕರಿಗೆ ಮಂತ್ರಿ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಮತದಾರರು ಬೇಸರ ಆಗಿದ್ದಾರೆ. ಯುವಕರಿಗೆ ಸಮರ್ಥ ಅನುಭವಕ್ಕೆ ಮಲ್ಲಣ್ಣ, ಇಬ್ಬರಿಗೂ ಕೂಡ ಮಂತ್ರಿಗಿರಿ ಬೇಕಾಗಿತ್ತು. ರಾಜಕೀಯದ ಬಲಿಷ್ಠ ಕೇಂದ್ರದಲ್ಲಿ ಈಗ ಬರೀ ನಿಶ್ಶಬ್ದ ಕೇಳಬರ್ತಾ ಇದೆ. ಪಕ್ಷದ ಆ ಕಾಲದ ಆರ್ಥಿಕ ಶಕ್ತಿಗೆ ಅಧಿಕಾರ ಹಂಚಿಕೆಯಲ್ಲಿ ಅನ್ಯಾಯ ಆಯ್ತಾ? ಸಚಿವ ಸ್ಥಾನದಿಂದ ವಂಚಿತರಾಗಿರೋ ತಂದೆ ಮಗನ ಮುಂದಿನ ನಡೆ ಏನು? ಇನ್ನು ಇಬ್ಬರೂ ನಾಯಕರ ಮುಂದಿನ ಭವಿಷ್ಯದ ಬಗ್ಗೆ ಕ್ಷೇತ್ರದ ಜನರದ್ದೇ ಹೊಸ ಲೆಕ್ಕಾಚಾರ ಆರಂಭ ಆಗಿದೆ. ದಾವಣಗೆರೆ ರಾಜಕಾರಣದಲ್ಲಿ ಈಗ ಅವರ ಮನೆಯ ವಿಚಾರ, ಅವರ ಕುಟುಂಬ ರಾಜಕಾರಣ ಏನು ನಡೀತಾ ಇದೆ ಅದರ ಬಗ್ಗೆ ಮೌನವೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾರೆ ರಾಜೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್, ಸಮರ್ಥ ಅವರ ಕುಟುಂಬವನ್ನ ಕಾಂಗ್ರೆಸ್ ಹೈಕಮಾಂಡು ಗಣನೆಗೆ ತೆಗೆದುಕೊಳ್ಳಿಲ್ವಾ ಅನ್ನುವಂತಹ ಪ್ರಶ್ನೆ. ಒಂದು ಕಡೆ ಮಲ್ಲಣ್ಣ, ಮತ್ತೊಂದೆಡೆ ಸಮರ್ಥ, ಇಬ್ಬರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಇದೆಲ್ಲದಕ್ಕೂ ಮುಂಚೆ ನೀವೇನೀಗ ಮಲ್ಲಣ್ಣ ಮತ್ತು ಸಮರ್ಥ ಅಂತ ಹೇಳಿದ್ರಿ, ಈ ಹಿಂದೆ ಅವ್ರ ತಂದೆಯವರು ಏನು ದಿವಂಗತ ಶಾಮನೂರು ಸುಮಾರು ಒಂದು 2 ದಶಕಕ್ಕೂ ಹೆಚ್ಚು ಕಾಲ ಕಾಯಂ ಖಜಾಂಚಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು. ಅಂತಹ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಅಥವಾ ಅವ್ರ ಮಗ ಏನು ಅವರ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಯುವಕರಿಗೆ ಮಣೆ ಆಗ್ತಾರೆ ಅನ್ನೋದ್ರೆ ಅತಿ ಕಿರಿಯ ವಯಸ್ಸಿನ ಶಾಮನೂರು ಸಮರ್ಥ ಇದ್ದಾರೆ. ಆದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಗಣನೆಗೆ ತೆಗೆದುಕೊಂಡಂಗೆ ಕಾಣ್ತಾ ಇಲ್ಲ. ಅದೇ ರೀತಿ ಸಮರ್ಥಗೂ ಕೂಡ ಏನು ಯಾವುದೇ ರೀತಿಯ ಪರಿಗಣನೆ ತಗೊಂಡಿಲ್ಲ. ಇಲ್ಲಿ ಜಿಲ್ಲೆಯ ಇನ್ನೊಂದು ವಿಶೇಷ ಅಂದ್ರೆ ಶಾಂತನಗೌಡರು ಅತಿ ಹಿರಿಯ ಶಾಸಕರು. ಅವರು ಈ ಬಾರಿ ನನಗೆ ಸಚಿವ ಸ್ಥಾನ ಕೊಡಿ, ಯಾಕಂದ್ರೆ ಲಾಸ್ಟ್ ಟೈಮ್ ಕೇಳಿದ್ದ ಕೊಟ್ಟಿಲ್ಲ, ಕೊನೆ ಚುನಾವಣೆ ಅನ್ನೋ ಮಾತನ್ನು ಅವರು ಕೇಳ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ, ಇನ್ನೊಂದ್ ಕಡೆ ಕಿರಿಯರಾದ್ರೆ ಶಾಮನೂರು ಕುಟುಂಬ ಹೊರತುಪಡಿಸಿ ಶಿವಣ್ಣ ಶ್ರೀನಿವಾಸ್ ಚನ್ನಗಿರಿಯ ಶಾಸಕ ಆತ ಕೂಡ ಬಹಳ ರೇಸಲ್ಲಿದ್ದಾರೆ. ಇವೆಲ್ಲದರ ನಡುವೆ ಎಸ್ಸಿ ಕೋಟಾದಲ್ಲಿ ಮಾಯಕೊಂಡ ಶಾಸಕ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತದೆ. ಹೈಕಮಾಂಡ್ ಅವರು ಸೂಚಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಂತೋಷ್. ಓಕೆ, ಧನ್ಯವಾದಗಳು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಮಲ್ಲಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು, ಜೊತೆಗೆ ಸಮರ್ಥ ಶಾಮನೂರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೇಳಿಬರ್ತಾ ಇದೆ. ಹೈಕಮಾಂಡ್ ಏನು ಮಾಡುತ್ತೆ ನೋಡಬೇಕಾಗತ್ತೆ. ಆದರೆ ಪ್ರಭಾವಿ ಕುಟುಂಬ, ಜೊತೆಗೆ ಖಜಾಂಚಿಯಾಗಿದ್ದಂತಹ ಒಂದು ಕುಟುಂಬ, ನಿರಂತರವಾಗಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡು ಬಂದಿದ್ದಂತಹ ಒಂದು ಕುಟುಂಬ, ಪ್ರಭಾ ಮಲ್ಲಿಕಾರ್ಜುನ್
ಅವರು ಕೂಡ ಒಂದು ಕಡೆ ಸಂಸದರಾಗಿದ್ದಾರೆ, ಮತ್ತೊಂದು ಕಡೆ ಮಗ ಸಮರ್ಥ ಅವರು ಶಾಸಕರಾಗಿದ್ದಾರೆ. ಈ ನಡುವೆ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಸಮಾಧಾನ ಕೂಡ ಇದೆ. ಅವರ ಹಿಂಬಾಲಿಕರು ಯಾರಿದ್ದಾರೆ, ಅವ್ರ ಕಾರ್ಯಕರ್ತರು ಯಾರಿರ್ತಾರೆ, ಸಹಜವಾಗಿ ಅವರಲ್ಲಿ ಆಕ್ರೋಶ ಇರುತ್ತೆ. ಇನ್ನು ಹೈಕಮಾಂಡ್ ಏನು ಲೆಕ್ಕಾಚಾರ ಇಟ್ಕೊಂಡಿದೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಹೈಕಮಾಂಡ್ ಈಗ ಮೊದಲ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸಂಪುಟ ವಿಸ್ತರಣೆಯ ಪಟ್ಟಿ ಸಿದ್ಧಪಡಿಸುತ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೈಕಮಾಂಡ್ನದ್ದೇ ಒಂದು ಪಟ್ಟಿ ಇದೆ, ಮತ್ತೊಂದು ಕಡೆಯಲ್ಲಿ ರಾಜ್ಯ ನಾಯಕರು ಕೊಡ್ತಾ ಇರುವಂತಹ ಪಟ್ಟಿಗಳು ಬೇರೆ ಬೇರೆ ಇದ್ದಾವೆ. ಅದರಲ್ಲಿ ಅಳೆದು ತೂಗಿ ಸಚಿವ ಸ್ಥಾನ ನೀಡಲಾಗತ್ತೆ. ಆದರೆ ಒಂದು ವಿಚಾರ ತುಂಬ ಚರ್ಚೆ ಆಗ್ತಾ ಇರುವಂಥದ್ದು, ಮಲ್ಲಣ್ಣ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರುವಂಥದ್ದು, ಸಮರ್ಥ ಶಾಮನೂರಿಗೂ ಅವಕಾಶ ಕೈ ತಪ್ಪಿರುವಂಥದ್ದು, ಇದು ತುಂಬ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು ಹೈಕಮಾಂಡ್ ಏನು ಮಾಡುತ್ತೆ, ಇನ್ನಾದರೂ ಅವರ ಕಾರ್ಯಕರ್ತರ ಈ ಒಂದು ಬೇಡಿಕೆಗೆ ಓಗೊಟ್ಟು ಸಚಿವ ಸ್ಥಾನ ನೀಡುತ್ತಾ ಅಥವಾ ಕೈ ಬಿಡುವಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇದರ ಮೇಲೆ ಅವರ ಒಂದು ರಾಜಕೀಯ ನಿರ್ಧಾರಗಳು ಏನಾಗಿರುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಸಮರ್ಥ ಶಾಮನೂರು ಆಗಿರಬಹುದು ಅಥವಾ ಮಲ್ಲಣ್ಣ ಅವರಾಗಿರಬಹುದು, ಅವರ ಒಂದು ರಾಜಕೀಯ ಮುಂದಿನ ಒಂದು ದೂರದೃಷ್ಟಿ ಯಾವ ರೀತಿಯಾಗಿರುತ್ತೆ, ನಿರ್ಧಾರಗಳೇನಾಗಿರುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ತಳಮಳ ಶುರುವಾಗಿದೆ. ಯಾರ್ಯಾರು ತುಂಬ ಪ್ರಭಾವಿ ನಾಯಕರಿದ್ದರೂ ಅಂಥವರನ್ನೇ ಹಲವರನ್ನು ಕೈ ಬಿಡಲಾಗ್ತಾ ಇದೆ. ಇದಕ್ಕೆ ಆ ನಾಯಕರು ಹೈಕಮಾಂಡ್ ಮೇಲೆ ಒತ್ತಡ ಕೂಡ ಹೇರುವಂತಹ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಈ ನಡುವೆ ಮಲ್ಲಣ್ಣ ಅವರ ಹೆಸರು ಕೂಡ ಮಿಸ್ ಆಗಿದೆಯಂತೆ, ಸಮರ್ಥ ಹೆಸರು ಕೂಡ ಮಿಸ್ ಆಗಿದೆ. ಹಿರಿಯರ ಕೋಟಾದಲ್ಲಿ ಮಲ್ಲಣ್ಣಗೆ ಮಂತ್ರಿಗಿರಿ ಕೊಡಬೇಕು ಅಂತ ಈಗ ಒತ್ತಾಯ ಕೇಳಿಬರ್ತಾ ಇದೆ. ಇಬ್ಬರ ಹೆಸರು ಇಲ್ಲದೆ ಇರೋದಕ್ಕೆ ಅವರ ನಿವಾಸದಲ್ಲಿ ಈಗ ನೀರವ ಮೌನ ಆವರಿಸ್ಕೊಳ್ತಾ ಇದೆ. ಹೈಕಮಾಂಡ್ ಮೊದಲ ಪಟ್ಟಿಯಲ್ಲಿ ಇಬ್ಬರ ಹೆಸರು ಕೂಡ ಮಿಸ್ ಆಗಿರುವಂಥದ್ದು ಈಗ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮೊದಲ ಲೀಸ್ಟ್ನಲ್ಲಿ ತಂದೆ ಹಾಗೂ ಮಗ ಇಬ್ಬರಿಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ. ಹೀಗಾಗಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 2 ದಶಕಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿದ್ದರು ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ, ಮಾಜಿ ಸಚಿವ, ಹಾಲಿ ಶಾಸಕ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಮೊದಲ ಲೀಸ್ಟ್ನಲ್ಲಿ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಆದರೆ 2ನೇ ಪ್ಲೇಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳಿಬರ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಜಿಲ್ಲೆಯಲ್ಲಿ ಹಿರಿಯ ಕಾರ್ಯಕರ್ತರಂತ ಹೊನ್ನಾಳಿ ಶಾಸಕ ಶಾಂತನಗೌಡರು ಅವರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆ ಕೊಡ್ತಾರೆ ಅನ್ನೋದಾದರೆ ಸಚಿವ ಸ್ಥಾನದಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೆಸರು ಕೂಡ ಜೋರಾಗಿ ಕೇಳಿಬರ್ತಾ ಇದೆ. ಅದೇ ರೀತಿ ದಾವಣಗೆರೆ ದಕ್ಷಿಣ ನೂತನ ಶಾಸಕರಾಗಿರೋ ಶಾಮನೂರು ಸಮರ್ಥ ಅವರು ಕೂಡ ಶಾಸಕರಾಗಿದ್ದಾರೆ. ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಪರಿಶಿಷ್ಟ ಜಾತಿ ಲೆಕ್ಕಾಚಾರದಲ್ಲಿ ಮಾಯಕೊಂಡ ಶಾಸಕ ಬಸವಂತಪ್ಪ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ.